ಈ ಒಂದು ವಿಡಿಯೋ ಪ್ಯಾಷನ್ ಮತ್ತು ಸ್ಕಿಲ್ ಮೇಲಿದೆ. ಹಾಯ್ ಗುರು, ಈ ಒಂದು ಎಪಿಸೋಡ್ 8ಗೆ ನಿಮಗೆ ವೆಲ್ಕಮ್ ಮಾಡ್ತಿದ್ದೀನಿ. ಈ ಒಂದು ಎಪಿಸೋಡ್ 8 ನೋಡೋಕ್ಕಿಂತ ಮುಂಚೆ ನನ್ನ ಒಂದು ಮೊದಲ ವಿಡಿಯೋಗಳನ್ನ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ, ಅಲ್ಲಿಂದ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸೊ ಅಲ್ಲಿಂದ ನಿಮಗೆ ಒಂದು ಅರ್ಥ ಆಗ್ತಾ ಬರುತ್ತೆ. ಸೊ ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ. ಏನು ಗೊತ್ತಾ, ಪ್ರತಿಯೊಬ್ಬರು ಲೈಫಲ್ಲೂ ಕೂಡ ಒಂದು ಪ್ಯಾಷನ್, ಒಂದು ಸ್ಕಿಲ್ ಅಂತ ಇರುತ್ತೆ ಬ್ರೋ. ಅದರಲ್ಲೂ ಅಂತೂ ನಮ್ಮ ಮಿಡಲ್ ಕ್ಲಾಸ್ ಪೀಪಲ್ ಅಂತೂ ವರ್ಷ ಹಂಗೆ ದಾಡ್ದಂಗೆ ಅದು ಚೇಂಜ್ ಆಗ್ತಾ ಬರುತ್ತೆ. ಯಾಕಂದ್ರೆ ಒಂದು ಫ್ಯಾಮಿಲಿ ಸಿಚುವೇಶನ್, ಒಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಅಂತ ಇರುತ್ತಲ್ಲ ಒಂದು ಹುಡುಗರ ಮೇಲೆ, ಆ ಸಿಚುವೇಶನ್ ನಮ್ಮ ಗೋಲು ಮತ್ತೆ ನಮ್ಮ ಡ್ರೀಮ್ನ ಚೇಂಜ್ ಮಾಡ್ತಾ ಬರುತ್ತೆ. ಏನ್ ಗುರು ಇವನು ಇದ್ರ ಬಗ್ಗೆ ಮಾತಾಡ್ತಾನೆ? ಹಾ ಗುರು, ಈ ಒಂದು ವಿಡಿಯೋ ಪ್ಯಾಷನ್ ಮತ್ತೆ ಸ್ಕಿಲ್ ಮೇಲಿದೆ. ಗುರು, ನೀ ಯಾವುದೇ ಒಂದು ಸಕ್ಸಸ್ಫುಲ್ ಪೀಪಲ್ ನ ನೋಡಿ, ಯಾವುದೇ ಒಂದು ಪ್ರೊಫೆಷನಲ್ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆದಂತ ವ್ಯಕ್ತಿಗಳನ್ನ ನೋಡಿ, ಅವರು ನೋಡಿದಾಗ ಅವ್ರ ಹತ್ರ ಇರೋದು ಒಂದು ಥಿಂಗು, ಒಂದು ಪ್ರಾಡಕ್ಟ್, ಅದ್ರ ಮೇಲೆ ವರ್ಕ್ ಮಾಡಿದ್ದಾರೆ, ಅದರಿಂದನೇ ಸಕ್ಸಸ್ ಆಗಿತ್ತು ಅವರು. ಇದ್ರ ಬಗ್ಗೆ ಒಂದು ಥಿಂಗು, ಒಂದು ಪ್ರಾಡಕ್ಟ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಅದನ್ನ ನೋಡಿ ನೀವು ಅರ್ಥ ಆಗುತ್ತೆ. ನಮ್ಮ ಮಿಡಲ್ ಕ್ಲಾಸ್ ಜನದಲ್ಲಿ ಪ್ರತಿಯೊಬ್ಬರ ಹತ್ರನೂ ಪ್ಯಾಷನ್ ಸ್ಕಿಲ್ ಇರುತ್ತೆ. ಆ ಒಂದು ಪ್ಯಾಷನ್ ಮತ್ತೆ ಸ್ಕಿಲ್ ಇರೋ ಲೈನು ಬ್ಲರಿಯಾಗಿ ಕಾಣ್ತಾ ಇರುತ್ತೆ. ಯಾವಾಗ ನಮಗೆ ಕ್ಲಿಯರ್ ಆಗಿ ಕಾಣುತ್ತೋ ಅವಾಗ ಅರ್ಥ ಆಗುತ್ತೆ ಅವೆರಡೂಕ್ಕೆ ಏನೋ ಕನೆಕ್ಷನ್ ಇದೆ ಅಂತ ಗೊತ್ತಾಗುತ್ತೆ. ನಮ್ಮ ಹತ್ರ ಟೈಮ್ ಇರಲ್ಲ, ಎನರ್ಜಿ ಇರಲ್ಲ, ಎಲ್ಲ ವೇಸ್ಟ್ ಮಾಡಿರ್ತೀವಿ ಅಂತ. ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಏನು ಗೊತ್ತಾ, ಅಮೇರಿಕಾದ ಒಂದು ಗ್ರೇಟ್ ಇಂಪ್ರೆಷನಿಸ್ಟ್ ಪೇಂಟರ್ ಅಂತ ಫೇಮಸ್ ಆಗಿದಂಥ ಒಂದು ಪ್ಯಾಟ್ ಮೆಥ್ಯೂಸು. ಸೊ ಅವರಿಗಿರೋಂಥ ಒಂದು ಪ್ಯಾಷನ್ನು ಆ ಪೇಂಟಿಂಗ್ ಮಾಡೋದನ್ನು ಒಂದು ಸ್ಕಿಲ್ ಆಗಿ ಕನ್ವರ್ಟ್ ಮಾಡ್ತಾರೆ. ಸೊ ಅಲ್ಟಿಮೇಟ್ಲಿ ಅದೊಂದು ಪ್ರೊಫೆಷನ್ ಆಗುತ್ತೆ. ಆ ಪ್ರೊಫೆಷನಲ್ಲಿ ಅವರು ಡೇ ಬೈ ಒಂದೇ ಪೇಂಟಿಂಗ್ ಮಾಡ್ತಾರೆ. ಡೇ ಬೈ ಮಾಡ್ತಾ ಹೋದಾಗ ಆ ಸ್ಕಿಲ್ನ ಡೆವಲಪ್ ಮಾಡ್ತಾರೆ. ಅಮೇರಿಕಾದ ಪೇಂಟರ್ನ ಸ್ಟಡಿ ಮಾಡೋದಂಥ ಒಂದು ಇಟಲಿ ಟೂರಿಸ್ಟ್ ಗೈಡ್ ಹೇಳ್ತಾನೆ. ಸೊ ಸ್ಕಿಲ್ನ ಡೇ ಬೈ ಡೆವಲಪ್ ಮಾಡಿಕೊಂಡು ಅದನ್ನು ಒಂದು ಬಿಸ್ನೆಸ್ಸಾಗಿ ಕನ್ವರ್ಟ್ ಮಾಡಿಕೊಂಡು ಒಂದು ಪ್ಯಾಷನಿಂದ ಅಂತ. ಸೊ ಪ್ಯಾಷನ್ನೇ ಇವಾಗ ಆ ಒಂದು ಕಂಟ್ರಿಗೆ ಫೇಮಸ್ ಆದಂಥ ಒಂದು ಪೇಂಟರ್ ಅಂತ ಹೇಳ್ತಾರೆ. ಸೊ ನಮಗೇನು ಅರ್ಥ ಆಗುತ್ತೆ ಅಂದರೆ, ಪ್ಯಾಷನ್ ಫಾರ್ ಸಮಥಿಂಗ್ ದಟ್ ಲೀಡ್ಸ್ ಟು ಹುಚ್ಚು ಥರ ವರ್ಕ್ ಮಾಡೋದು, ಅದ್ರ ಮೇಲೆ ಟೈಮ್ ಸ್ಪೆಂಡ್ ಮಾಡೋದು. ನಮ್ಮಲ್ಲಿರೋ ಒಂದು ಪ್ಯಾಷನ್ ಯಾವುದೇ ಆಗಿರ್ಬೋದು ಗುರು. ನೀನು ಕ್ರಿಕೆಟರ್ ಆಗ್ತೀಯಾ, ನೀನು ಬಾಲರ್ ಆಗ್ತೀಯಾ, ನೀನು ಸಿನಿಮಾ ಆ್ಯಕ್ಟರ್ ಆಗ್ತೀಯಾ, ಏನೇ ಆಗಿರ್ಬೋದು ಗುರು, ನೀನು ಪ್ಯಾಷನ್ ಮೇಲೆ ಹುಚ್ಚು ಥರ ವರ್ಕ್ ಮಾಡಿ ಅದನ್ನು ಒಂದು ಸ್ಕಿಲ್ಲಾಗಿ ಕನ್ವರ್ಟ್ ಮಾಡಿಕೊಂಡು ಆ ಸ್ಕಿಲ್ಲು ಯಾವಾಗ ಇಂಪ್ರೂವ್ ಆಗ್ತಾ ಹೋದಾಗ ಒಂದು ಬೆಟರ್ ರಿಸಲ್ಟ್ ಸಿಗುತ್ತಲ್ಲ, ಆ ಬೆಟರ್ ರಿಸಲ್ಟ್ ಸಿಕ್ಕಾಗ ಒಂದು ಎಂಜಾಯ್ಮೆಂಟ್ ಸಿಗುತ್ತೆ. ಸೊ ಎಂಜಾಯ್ಮೆಂಟ್ ಸಿಕ್ಕಾಗ ಅರ್ಥ ಆಗುತ್ತೆ ಆ ಒಂದು ಪ್ಯಾಷನ್ಗೆ, ಒಂದು ಸ್ಕಿಲ್ಗೆ ಮೀನಿಂಗ್ ಸಿಗುತ್ತಂತ. ಪ್ಯಾಷನ್ ಮೋರ್ ಟೈಮ್ ಇನ್ವೆಸ್ಟ್ ಮಾಡಿದಾಗ, ನಮ್ಮ ಪ್ಯಾಷನ್ನು ಮತ್ತು ನಮ್ಮ ಸ್ಕಿಲ್ ಮಾಡಿದಾಗ ಇದೊಂದು ವರ್ಚುವಲ್ ಸೈಕಲ್ ಆಗಿಬಿಡುತ್ತೆ ಒಂದು ಎಕ್ಸ್ಟರ್ನಲ್ ರಿಸಲ್ಟ್ಸ್ಗೋಸ್ಕರ. ಗುರು, ಈ ಒಂದು ವಿಡಿಯೋ ಮೂಲಕ ನಾನು ಏನು ಹೇಳೋಕ್ಕೆ ಟ್ರೈ ಮಾಡ್ತೀನಿ ಅಂದರೆ, ಗುರು, ನಾವು ಮಿಡಲ್ ಕ್ಲಾಸ್ ಪೀಪಲು ನಮ್ಮ ಹತ್ರ ಇನ್ನೂ ಒಂದು ಪ್ಯಾಷನ್ ಇರುತ್ತೆ, ಗೋಲ್ ಇರುತ್ತೆ, ಡ್ರೀಮ್ ಇರುತ್ತೆ ಗುರು. ಅದನ್ನು ನಾವು ಫಾಲೋ ಮಾಡಬೇಕಂತ ಸ್ಟಾರ್ಟ್ ಮಾಡಿರ್ತೀವಿ, ಬಟ್ ಅದು ಗಿವ್ ಅಪ್ ಮಾಡ್ತೀವಿ. ಯಾಕಂದರೆ ರೀಸನ್ ನಮಗೆ ಈ ರೀತಿ ತುಂಬ ಇರ್ತವೆ. ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರ್ಬೋದು, ಎಲ್ಲ ಪ್ರಾಬ್ಲಮ್ಗಳು ನಮ್ಮ ಟೈಮ್ ಪಾಸ್ ಮಾಡಿ ಹೋಗ್ತವೆ ನಮ್ಮ ಹತ್ರ. ಕೆಲವೊಬ್ಬರು ಅದನ್ನು ಟೆಂಪರರಿ ಅಂತ ತಿಳ್ಕೊಂಡು ಅವ್ರದ್ದೇನು ವರ್ಕ್ ಇರುತ್ತಲ್ಲ ಅದ್ರ ಮೇಲೆ ಫೋಕಸ್ ಮಾಡ್ತಾ ಅವ್ರನ್ನು ಡೆವಲಪ್ ಮಾಡ್ತಾ ಇರ್ತಾರೆ ಸ್ಕಿಲ್ಲು. ನಾನು ಏನು ಹೇಳೋಕೆ ಹೋಗ್ತಿದ್ದೆ ಅಂದರೆ, ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಒಂದು ಥಿಂಗ್ ಬಗ್ಗೆ ಮಾತಾಡಿದ್ದೀನಿ. ಯಾಕೆ ಇವಾಗ ಜಾಸ್ತಿ ಮಾತಾಡ್ತಿದ್ದೇನೆ ಅಂದರೆ, ಗುರು, ನಮ್ಮ ಮಿಡಲ್ ಕ್ಲಾಸ್ ಜನದಲ್ಲಿ ನಾವು ಎಷ್ಟೋ ಏನೇನೋ ಮಾಡ್ತಾ ಇರ್ತೀವಿ ಗುರು. ಒಂದು ವರ್ಷದಲ್ಲಿ ನಾವು ಒಂದು ಥಿಂಗ್ ಮೇಲೆ ಫೋಕಸ್ ಮಾಡೋದೇ ಇಲ್ಲ. ನಾವು ಕ್ರಿಕೆಟರು ಆಗಬೇಕು, ಸಿಂಗರು ಆಗಬೇಕು, ಡ್ಯಾನ್ಸರು ಆಗಬೇಕು, ಈ ಕಡೆ ನಂಗೆ ಜಾಬು ಸಿಗಬೇಕು, ಈ ಕಡೆ ನಾನು ವರ್ಕು ಮಾಡಬೇಕು, ಎಲ್ಲ ಮಾಡ್ಬೇಕಂದ್ರೆ ಹೆಂಗರು ಒಂದು ಥಿಂಗ್ ಅನ್ನೋದು ಯಾವ ರೀತಿ ನೀವು ಅಬ್ಸರ್ವ್ ಮಾಡಿದಾಗ, ಈ ಒಂದು ಸಕ್ಸಸ್ಫುಲ್ ಪೀಪಲ್ನ ನೋಡಿದಾಗ ಈ ಒಂದು ಥಿಂಗ್ ಅನ್ನೋದು ಎದ್ದು ಕಾಣುತ್ತೆ ಅವ್ರ ಹತ್ರ. ಸೊ ಇದು ಒಂದು ಫಂಡಮೆಂಟಲ್ ಟ್ರೂತ್ ಗುರು. ಸೊ ಎಲ್ಲಿವರೆಗೂ ನಾವು ಇದು ಅರ್ಥ ಮಾಡ್ಕೊಳ್ಳಲ್ಲೋ, ನಾವು ಎಲ್ಲಿವರೆಗೂ ಒಂದು ಥಿಂಗ್ ಮೇಲೆ ಫೋಕಸ್ ಮಾಡಲ್ವೋ, ಎಲ್ಲಿವರೆಗೂ ಒಂದು ಥಿಂಗ್ನ ನಮ್ಮ ವರ್ಕ್ ಮೇಲೆ ನಾವು ಅಪ್ಲೈ ಮಾಡಲ್ವೋ, ನಮ್ಮ ಲೈಫಲ್ಲಿ ನಾವು ಅಪ್ಲೈ ಮಾಡಲ್ವೋ, ಅಲ್ಲಿವರೆಗೂ ನಾವು ಕನ್ಫ್ಯೂಸ್ ಸ್ಟೇಟಲ್ಲೇ ಇರ್ತೀವಿ. ನಮ್ಗೆ ಕ್ಲಾರಿಟಿ ಸಿಗಲ್ಲ ಗುರು. ನಮಗೆ ನಾವು ಫೇವರ್ ಮಾಡ್ಕೋದು ಒಂದು ಕೆಲಸ ಅಂದರೆ, ಒಂದು ಥಿಂಗನ್ನು ಫೈಂಡ್ ಮಾಡಿ ನಮ್ಮ ವರ್ಕ್ ಮೇಲೆ, ನಮ್ಮ ಲೈಫಲ್ಲಿ ಅದು ಅಪ್ಲೈ ಮಾಡ್ತಾ ಹೋದಾಗ ಅದೊಂದು ಸಿಂಪ್ಲೆಸ್ಟ್, ಒಂದು ಸ್ಮಾರ್ಟೆಸ್ಟ್ ಥಿಂಗ್ ಯು ಕ್ಯಾನ್ ಡೂ ಯುವರ್ ಸೆಲ್ಫ್ ಟು ಗೆಟ್ ವಾಟ್ ಯು ವಾಂಟ್. ಗುರು, ನೀವು ಕೇಳ್ಬೋದು ಗುರು, ನಮಗೆಲ್ಲ ಒಂದು ಥಿಂಗ್ ಹೇಳ್ತಿದ್ಯಾ, ಒಂದು ಥಿಂಗ್ ಫೈಂಡ್ ಮಾಡ್ತಿದ್ಯಾ, ಅದು ಇದು ಅಂತಿದ್ಯಾ, ನಿಂದು ಒಂದು ಥಿಂಗ್ ಏನು ಗುರು ಅಂತಿರು. ಅದಕ್ಕೆ ಹೇಳ್ತಿದ್ದೆ ನಾನು ಈ ಒಂದು ವರ್ಷದಲ್ಲಿ ಒಂದು ವರ್ಷ 7 ತಿಂಗಳು, ಒಂದು ಏನು 25 ದಿನ ಇದಾವಲ್ಲ, ಇದೆಲ್ಲ ನಾನು ಇವಾಗ ಏನು ಹೇಳಿದ್ದೀನಲ್ಲ ಅದೆಲ್ಲ ನಾನೇ ಮಾಡಿದ್ದು ಗುರು. ಆ ತಪ್ಪು ನೀವು ಮಾಡಬಾರ್ದು ಅಂತ ನನ್ನ ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಹೇಳ್ತಿದ್ದೀನಿ. ಆ ಸ್ಟೋರಿಗಳನ್ನು 1K ಸಬ್ಸ್ಕ್ರೈಬ್ ಆದಾಗ ಆ ಒಂದು ಸ್ಟೋರಿನ ಬಿಚ್ಚಿಡ್ತೀನಿ ಗುರು. ಒಂದು ಸ್ಟೋರಿನ ನಿಮ್ಮ ಜೊತೆ ಬಿಚ್ಚಿಡ್ತೀನಿ. ಆಫೀಸ್ ಹೋಗ್ಬೇಕು, ಇವಾಗ ಆಫೀಸ್ ಹೋಗಿ ಮತ್ತೆ ಅಲ್ಲಿ ಕೆಲಸ ಮಾಡಬೇಕು. ಹಾಯ್ ಗುರು, ಎಲ್ರಿಗೂ ಗುಡ್ ಮಾರ್ನಿಂಗ್, ಗುಡ್ ನೈಟ್. ಯಾಕಂದರೆ ರಾತ್ರಿ ಬಿಡ್ತೀನಲ್ಲ, ಅದಕ್ಕೆ ಗುಡ್ ನೈಟು ಹೇಳ್ತಿದ್ದೆ. ಗುರು, ಹ್ಯುಮಿಡಿಟಿ ನಿಮಗೆ ಹ್ಯುಮಿಡಿಟಿ ಎಷ್ಟಿದೆ ಅಂತ ತೋರಿಸಲಾ ಕೋಲ್ಕತ್ತಾದಲ್ಲಿ? ಇಲ್ಲೋಡು ಕಾಣುತ್ತಾ? 68% ಬ್ರೋ. 68% ಇವಾಗ ಟೆಂಪ್ರೇಚರ್ ಇರೋದು 32.
ಅಲ್ಲಿ ನೋಡಿ ಕೆಳಗೆ ಫೀಲ್ಸ್ ಲೈಕ್ 40 ಡಿಗ್ರಿ ಅಂತೆ. ಈ ಹ್ಯುಮಿಡಿಟಿ ಆಯ್ತು ಗುರು, ಈ ಹ್ಯುಮಿಡಿಟಿ ಏನೋ ಗೊತ್ತಾ, ಈ ಹ್ಯುಮಿಡಿಟಿಯಿಂದ ನಮ್ಮದು ಮೈಯಲ್ಲಿರೋ ನೀರೆಲ್ಲ ಬರುತ್ತೆ. ಈ ಹ್ಯುಮಿಡಿಟಿ ಯಾಕೆ ಕ್ರಿಯೇಟ್ ಆಗ್ತಿದೆ ಅಂತ ಗೊತ್ತಾ, ಈ ಒಂದು ನಾ ಇರೋ ಏರಿಯಾ ಸಾಲ್ಟ್ ಲೇಕ್ ಅಂತ, ಆ ಹೆಸರೇ ಸಾಲ್ಟ್ ಲೇಕ್ ಇದೆ ಅಂದ್ರೆ ಗೊತ್ತು ಮಾಡ್ಕೋಬೇಕು ನೀವು. ಇಲ್ಲಿ ಅಂಬ್ರೆಲ್ಲ ಇರದೆ ನೀನು ಬದುಕೋಕ್ಕಾಗಲ್ಲ ಅಂತ. ನೋಡಿ ಸುಮ್ಮನೆ ನೀರು ಬಿಡ್ತಿದ್ದಾವೆ, ರೂಮಿಂದ ಹೊರ ಬಂದರೆ ಸಾಕು. ಮುಖ ತುಂಬ ನಾನು ಕ್ರಿಕೆಟಲ್ಲಿ ಇದು ಹಚ್ಕೋತಾರಲ್ಲ ಸನ್ಸ್ಕ್ರೀನು, ಆ ರೀತಿ ಹಚ್ಕೊಂಡಿದ್ದೀನಿ. ಅಂದರೂ ಕೂಡ ನೀರು ಬಿಡ್ತಿದ್ದಾವೆ ಈ ನೀರಲ್ಲಿ. ಅಯ್ಯೋ ಅಯ್ಯೋ, ಐ ಥಿಂಕ್ ಐ ಫಾರ್ಗಾಟ್ ಕ್ಯಾಶ್ ಬ್ರೋ, ಐ ನೀಡ್ ಕ್ಯಾಶ್ ಬ್ರೋ. ಎಂಟನೇ ದಿನ. ಆಗಿರ್ಬೋದು ಟ್ಯಾಲೆಂಟು, ಅದನ್ನು ಸ್ಕಿಲ್ ಮಾಡಿ, ಅದನ್ನು ಸ್ಕಿಲ್ಲಾಗಿ ಕನ್ವರ್ಟ್ ಮಾಡಿಕೊಂಡು ಸ್ಕಿಲ್ಲಾಗಿ ಕನ್ವರ್ಟ್ ಗುರು. ನಾನು ಹೇಳ್ತಿದ್ದೀನಿ, ತುಂಬ ಹೇಳೋದಿದೆ, ತುಂಬ ಶೇರ್ ಮಾಡೋದಿದೆ ಅಂತ. ಸೊ ಇದನ್ನೆಲ್ಲ ತುಂಬ ನೀವು ಕೇಳಬೇಕಂದ್ರೆ, ನೀವು ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಇಷ್ಟೇ ನೀವು, ಅಷ್ಟೇ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಮತ್ತೆ. ಓಕೆ, ಬಾಯ್. ಥ್ಯಾಂಕ್ ಯು. ಬಾಯ್ ಗುರು.